ಬಾಸ್ ಕನ್ನಡ ಸೀಸನ್ 12 ಆರಂಭವಾದ ದಿನದಿಂದಲೂ ಬಹಳ ಹೈಲೈಟ್ ಆಗ್ತಿರೋ ಸ್ಪರ್ಧಿಗಳಂದ್ರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ. ಮೊದಲ ವಾರದಿಂದಲೂ ಇವರಿಬ್ಬರ ನಡುವೆ ಮಾತಿನ ಜಟಪಟಿ ನಡೆಯುತ್ತಲೇ ಇದೆ. ಯಾವುದೇ ಟಾಸ್ಕ್ ಇರ್ಲಿ, ಮನೆ ಕೆಲಸ ಇರ್ಲಿ, ನಾಮಿನೇಷನ್ ಇರ್ಲಿ, ಕಳಪೆ ಇರ್ಲಿ, ಏನೇ ಇದ್ರೂ ಕೂಡ ಅಲ್ಲಿ ಇವರಿಬ್ಬರ ನಡುವೆ ಒಂದಿಲ್ಲೊಂದು ಮನಸ್ತಾಪ ಇದ್ದೇ ಇರುತ್ತದೆ. ಈ ವಾರವೂ ಕೂಡ ಅದೇ ಮುಂದುವರೆದಿದ್ದು, ಟಾಸ್ಕ್ ಒಂದರ ನಡುವೆ ನಡೆದ ಜಗಳದಲ್ಲಿ ಗಿಲ್ಲಿ ಆಡಿದ ಮಾತಿಗೆ ಕಣ್ಣೀರು ಹಾಕಿದ್ದ ಅಶ್ವಿನಿ ಗೌಡ ಊಟ ತಿಂಡಿ ಬಿಟ್ಟು ಉಪವಾಸ ಕೂಡ ಮಾಡಿದ್ರು. ಇನ್ನು ನಿನ್ನೆಯ ಸಂಚಿಕೆ ನೋಡುವುದಾದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ ರೇಸ್ ನಲ್ಲಿದ್ದ ಅಶ್ವಿನಿ ಗೌಡ ಅವರನ್ನು ಗಿಲ್ಲಿ ತಮ್ಮ ಮಾತಿನಿಂದಲೇ ಸೋಲಿಸಿ ಅಭಿಷೇಕ್ ಕ್ಯಾಪ್ಟನ್ ಆಗುವಂತೆ ಮಾಡಿದ್ರು. ಅಷ್ಟಕ್ಕೂ ಗಿಲ್ಲಿ ಮಾತಿಗೂ ಅಶ್ವಿನಿ ಗೌಡ ಸೋಲಿಗೂ ಅಭಿಷೇಕ್ ಕ್ಯಾಪ್ಟನ್ ಆಗೋದಕ್ಕೂ ಏನ್ ಸಂಬಂಧ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭಿಷೇಕ್ ಮತ್ತು ಅಶ್ವಿನಿ ಗೌಡ ಇಬ್ಬರು ಆಯ್ಕೆಯಾಗಿದ್ರು. ಯಾವುದೇ ಫಿಸಿಕಲ್ ಟಾಸ್ಕ್ ಇಲ್ಲದೆ ತಾಳ್ಮೆ ಹಾಗೂ ಏಕಾಗ್ರತೆ ಪರೀಕ್ಷಿಸಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ರು. ಟಾಸ್ಕ್ ನ ನಿಯಮದಂತೆ ಇಬ್ಬರು ಸ್ಪರ್ಧಿಗಳು 12 ನಿಮಿಷಗಳನ್ನು ಮನಸ್ಸಿನಲ್ಲೇ ಎಣಿಸಿ ಬೆಲ್ ಹೊಡೆಯಬೇಕು. 12 ನಿಮಿಷಕ್ಕೆ ಹತ್ತಿರ ಇರುವ ಸ್ಪರ್ಧಿ ಗೆಲುವು ಸಾಧಿಸುತ್ತಾರೆ ಎಂದು ಬಿಗ್ ಬಾಸ್ ತಿಳಿಸಿದ್ರು. ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಎನ್ನುವಂತೆ ಸ್ಪರ್ಧಿಗಳ ಗಮನವನ್ನು ಬೇರೆಡೆಗೆ ಸೆಳೆಯಲು ಇನ್ನಿಬ್ಬರು ಸ್ಪರ್ಧಿಗಳು ಕೂಡ ಈ ಟಾಸ್ಕ್ ನಲ್ಲಿ ಭಾಗವಹಿಸಬೇಕಿತ್ತು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನ ಅಸಲಿ ಕತೆ ಶುರುವಾಗಿದ್ದೇ ಇಲ್ಲಿಂದ. ಅಭಿಷೇಕ್ ಗಮನವನ್ನು ಬೇರೆಡೆಗೆ ಸೆಳೆಯಲು ಜಾನ್ವಿ ಮತ್ತು ರಕ್ಷಿತಾ ಹರಸಾಹಸ ಪಟ್ರೆ, ಇತ್ತ ಅಶ್ವಿನಿ ಗೌಡ ವಿರುದ್ಧ ಕಣಕ್ಕಿಳಿದಿದ್ದು ಮಾತ್ರ ಗಿಲ್ಲಿ ಹಾಗೂ ಕಾವ್ಯ. ಅಶ್ವಿನಿ ಗೌಡ ಅವರ ಗಮನವನ್ನು ಬೇರೆಡೆಗೆ ಸೆಳೆಯಲು, ಅವರನ್ನು ಪ್ರಚೋದಿಸಲು ಏಕವಚನದ ವಿಷಯಕ್ಕಿಂತ ತೀವ್ರವಾದ ವಿಷಯ ಬೇರೊಂದಿಲ್ಲ ಎಂಬುದು ಗಿಲ್ಲಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಏಕವಚನದ ಕಾರಣದಿಂದ ನಡೆದ ಎಲ್ಲಾ ಜಗಳಗಳನ್ನು ಇಟ್ಟುಕೊಂಡು ಗಿಲ್ಲಿ ಅವರು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ರಾಜಮಾತೆ ನೀನಿವತ್ತು ಸತ್ತೆ ಎನ್ನುತ್ತಾ ಗಿಲ್ಲಿ ಅಶ್ವಿನಿ ಗೌಡ ಅವರ ಏಕಾಗ್ರತೆಯನ್ನ ಭಂಗ ಮಾಡಿದ್ರು. ಈ ನಡುವೆ ಕಾವ್ಯ ಕೂಡ ಈವರೆಗೂ ಅಶ್ವಿನಿ ಗೌಡ ನಡೆದುಕೊಳ್ಳುತ್ತಿದ್ದ ಬಗ್ಗೆ ಆಗಾಗ ಟಾಂಟ್ ಕೊಟ್ರು. ಈ ಜಟಾಪಟಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೇ ಮರೆತ ಅಶ್ವಿನಿ ಗೌಡ ಗಿಲ್ಲಿ ಜೊತೆ ವಾದಕ್ಕೆ ಕೂಡ ಇಳಿದ್ರು. ಕೊನೆಯಲ್ಲಿ ಗಿಲ್ಲಿನೇ 12 ನಿಮಿಷ ಅಲ್ಲ, ಈಗ ಅರ್ಧ ಗಂಟೆ ಆಗಿದೆ ಅಂತ ಎಚ್ಚರಿಸಿದ್ರು. ಗಿಲ್ಲಿ ಹಾಗೂ ಕಾವ್ಯ ಮಾತಿಗೆ ಕೊತ ಅಂತ ಕುದಿಯುತ್ತಿದ್ದ ಅಶ್ವಿನಿ ಗೌಡ ಕೊನೆಯಲ್ಲಿ ತಮ್ಮೆಲ್ಲಾ ಸಿಟ್ಟನ್ನ ಬೆಲ್ ಮೇಲೆ ತೀರಿಸಿದ್ರು. ಈ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಬರೋಬ್ಬರಿ 29 ನಿಮಿಷ ತೆಗೆದುಕೊಂಡ್ರೆ, ಎದುರಾಳಿಯಾಗಿದ್ದ ಅಭಿಷೇಕ್ 11 ನಿಮಿಷ 49 ಸೆಕೆಂಡ್ಗಳಿಗೆ ಆಟ ಮುಗಿಸುವ ಮೂಲಕ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ನ ಫಲಿತಾಂಶವನ್ನು ಬಿಗ್ ಬಾಸ್ ಘೋಷಿಸಿದ್ದೇ ತಡ. ಅಶ್ವಿನಿ ಗೌಡ ನನಗೆ 12 ನಿಮಿಷ ಆಗಿದ್ದು ಗೊತ್ತಾಗಿತ್ತು, ಆದ್ರೆ ಗಿಲ್ಲಿ ಹಾಗೂ ಕಾವ್ಯ ಮಾತು ಇನ್ನಷ್ಟು ಹೊರಬರ್ಲಿ ಅಂತ ಸುಮ್ನಿದ್ದೆ ಅಂತ ಹೇಳಿ ತಾವೇ ಬೇಕಂತ ಕ್ಯಾಪ್ಟನ್ಸಿ ಟಾಸ್ಕ್ ಸೋತಿದ್ದು ಅಂತ ಹೇಳಿಕೊಂಡ್ರು. ಈ ಬಾರಿ ಅಶ್ವಿನಿ ಗೌಡ ಕಳಪೆ ಪಟ್ಟ ಪಡೆಯಲು ಇದು ಕೂಡ ಕಾರಣವಾಯಿತು. ಇನ್ನು ಟಾಸ್ಕ್ ಎಲ್ಲ ಮುಗಿದ ಮೇಲೆ ಅಶ್ವಿನಿ ಗೌಡ ತಮ್ಮ ರೂಮ್ ನಲ್ಲಿ ಅಳ್ತಾ ಮಲಗಿದ್ರು. ಈ ವಿಚಾರವನ್ನ ಗಮನಿಸಿದ ಜಾನ್ವಿ ಗಿಲ್ಲಿ ಜೊತೆ ಬಂದು ಮಾತನಾಡಿದ್ರು. ನೀವು ಹೇಳಿದ ಮಾತುಗಳಿಂದ ಅಶ್ವಿನಿ ಗೌಡ ಅವರಿಗೆ ಸಾಕಷ್ಟು ಬೇಜಾರಾಗಿದೆ, ಹೋಗಿ ಒಂದ್ಸಲ ಮಾತಾಡಿ ಅಂತ ಗಿಲ್ಲಿ ಅವರನ್ನ ಕೇಳ್ಕೊಂಡ್ರು. ಈ ವೇಳೆ ಗಿಲ್ಲಿ ಆಟವನ್ನು ಆಟವಾಗಿ ತೆಗೆದುಕೊಳ್ಳಬೇಕು, ಈ ರೀತಿ ಮಾಡೋದಲ್ಲ ಸರಿಯಲ್ಲ ಅಂತ ಬೇಜಾರು. ಇನ್ನು ಟಾಸ್ಕ್ ಎಲ್ಲ ಮುಗಿದ ಮೇಲೆ ಅಶ್ವಿನಿ ಗೌಡ ರೂಮ್ ನಲ್ಲಿ ಮಲಗಿ ಅಳ್ತಾ ಇದ್ರು. ಈ ವಿಚಾರವನ್ನ ಗಮನಿಸಿದ ಜಾನ್ವಿ ಗಿಲ್ಲಿ ಬಳಿ ಬಂದು, ನೀನ್ ಹೇಳಿದ ಮಾತುಗಳಿಂದ ಅವರಿಗೆ ನೋವಾಗಿದೆ, ಹೋಗಿ ಮಾತಾಡು ಅಂತ ಹೇಳಿದ್ರು. ಜಾನ್ವಿ ಹೇಳಿದ್ದನ್ನ ಕೇಳಿಸಿಕೊಂಡ ಗಿಲ್ಲಿ ಆಟವನ್ನು ಆಟವಾಗಿ ತೆಗೆದುಕೊಳ್ಳಬೇಕು, ಈ ರೀತಿ ಮಾಡೋದೆಲ್ಲ ಸರಿ ಅಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅದೇನಾಯ್ತೋ ಗೊತ್ತಿಲ್ಲ, ಗಿಲ್ಲಿಗೆ ತಪ್ಪಿತಸ್ಥ ಭಾವನೆ ಕಾಡಿದ್ದು ಕೊನೆಗೆ ತಾವೇ ಅಶ್ವಿನಿ ಗೌಡ ಅವರ ಬಳಿ ಹೋಗಿ ಕ್ಷಮೆ ಕೇಳಿದ್ದಾರೆ. ಒಟ್ಟಾರೆಯಾಗಿ ಆಟವನ್ನು ಆಟವಾಗಿ ತೆಗೆದುಕೊಳ್ಳದೆ ಅಶ್ವಿನಿ ಗೌಡ ಕ್ಯಾಪ್ಟನ್ಸಿ ಪಟ್ಟ ಕಳೆದುಕೊಂಡ್ರು ಎನ್ನುವ ಚರ್ಚೆ ಒಂದೆಡೆ ಆದ್ರೆ, ಇತ್ತ ಗಿಲ್ಲಿ ಕೂಡ ಬಹಳ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಎನ್ನುವ ಚರ್ಚೆಗಳು ಕೂಡ ಜೋರಾಗಿದೆ. ಈ ವಿಚಾರದ ಬಗ್ಗೆ ಮುಂದಿನ ಬೆಳವಣಿಗೆ ಏನಾಗಲಿದೆ ಎನ್ನುವುದನ್ನು ಇಂದಿನ ವಾರಾಂತ್ಯದ ಸಂಚಿಕೆಯಲ್ಲಿ ವೀಕ್ಷಿಸಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.